ಹೇಳಿ ಸರ್, ಏನು ಸಮಸ್ಯೆ ಆಗಿದೆ? ಅದೇ 63 ಒಳಗೆ ರಾಜ ತಿಮ್ಮೆಯ ಜಮೀನು. ಈ ಟೌನ್ ಸೊಸಿ 150, ಮಾವಿನ ಗಿಡ 200, ಕೇಬಲು, ಮೋಟು ಎಲ್ಲ ಬೆಂದು ಇದಾಗದೆ, ಧ್ವಂಸ ಇದ್ದೋಗದೆ. ನಾವು ಇರಲಿಲ್ಲ, ಇಲ್ಲಿ ಎಲ್ಲೋ ಹೋಗಿದ್ದೋ. ಬರೋದಕ್ಕೆ ಯಾರೋ ಹೇಳಿ ನನ್ನ ಮಗನಿಗೆ ಫೋನ್ ಹಾಕಿ ನಮ್ಮ ಮಗ ನಾವು ಇದು ಮಾಡೋದಕ್ಕೆ ಬಂದು ಮನೆಯನ್ನು ನಾವು ತೋಟತಾವಿರೋದು ನಮಗೆ ಅಷ್ಟಕ್ಕೆಲ್ಲ ಬಂದು ಇದು ಮಾಡುವಾಗ ನಾವು ಕೆಡಿಸಿ ನಾವು ಮಾಡುವಾಗ ಇನ್ನೂ ಉರಿತಾದೆ. ನೀವು ಬಂದು ನೋಡಿ. ಈಗೆಲ್ಲ ಏನೆಲ್ಲ ನಾಶ ಆಗಿದೆ ಸರ್? ಇವಾಗ ಅದೇ ಒಂದು 150 ಮಾವಿನ ಗಿಡ, ಈಗ ಟೌನ್ ಸಸಿ 200 ಕೂಡ ಮಾವಿನ ಗಿಡ, ಆದರೆ 20 ವರ್ಷದವು. ಆಮೇಲೆ ಇವು ಟೌನ್ಸ್ಗಳು ಬಂದು ನೋಡಿ, 250 ಗಿಡ. ಮೋಟ್ರು ಎಲ್ಲಿ ಇದಾಗ್ಬಿಡೋದು ಬೆಂದು. ಪೈಪ್ಗಳು ಇನ್ನು 100 ಪೈಪ್ಗಳು ಬೆಂದೋಗವೆ. ಕೇಬಲು, ಮೋಟ್ರ್ ಇದೇ ಇಲ್ಲ, ಎಲ್ಲ ಬೆಂದೋಗ್ಬಿಟ್ಟದೆ. ಸ್ಟಾರ್ಟ್ ಗಿಟ್ಟೆಲ್ಲ ಯಾಕೆ ಈ ಥರ ಆಯಿತು ಅನ್ನೋದೇನಾದ್ರು ತಮಗೆ ಏನೋ ತಿಳಿದಿದೆಯಾ? ಬೇಕು ಅಂತ ಇಲ್ಲ, ನಾವು ತೋಟವಿರೋದು, ನಾವು ಇರಲಿಲ್ಲ ಅವಾಗ. ಬಂದು ಎಲ್ಲ ಇಕ್ಕಿ ಈ ಥರ ಮಾಡವ್ರೆ. ತಾವೆಲ್ಲೋಗಿದ್ರೆ ಸರ್? ನಿನ್ನೆ ದಿನ ಇರಲಿಲ್ವಾ ಮನೆಯಲ್ಲಿ? ಅದೇ ರಾಮನರ ಎಲ್ಲೋ ಏನಕ್ಕೋ ಹೋಗಿದ್ದೋ. ನಮ್ಮ ಮಗನಿಗೆ ಫೋನ್ ಹಾಕಿ ಈ ತರ ಬೇಕು ಅಂತ ಹೊಟ್ಟೆ ಮಾಡವ್ರೆ. ಅವಾಗ ನಮ್ಮ ಮಗ ನಮಗೆ ಫೋನ್ ಹಾಕಿ ನಾವು ಅವಾಗ ಬರುವಾಗ ನಾವು ಕೆಡ್ಸಕ್ಕಾಗ ತೋಟದಲ್ಲಿ ಇದ್ದೀವಿ ಸರ್. ಮನೆನೇ ಬೇಯಿಸ್ಬಿಟ್ಟು ನಮ್ಮ ಮನ್ಗಿದಾಗೆ ಬೆಂಕಿ ಇಕ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದು ಸರ್ ಅಂತ ನಮ್ಗೆ ಯಾರು ಅಧಿಕಾರಿಗಳು ಬಂದು ನಮ್ಗೆ ಏನ್ ಮಾಡ್ಬೇಕು ಇದಕ್ಕೆ ಅನ್ನೋದು ಅವರೇ ಬಂದು ಮಾಡಿ ನಮ್ಗೆ ಹಿಂಗೆ ಲಯ ಆಗದೆ. ನಮ್ಗೆ ಯಾವ ಒದಿಸ್ಕೊಡಿ. 150 ಪೈಪು ಎಲ್ಲ ಹೋಗ್ಬಿಟ್ಟವೆ. ಮನೇನ ಹತ್ಕೊಂಡು ಬೇಯ್ಬೇಕಾಯ್ತು. ನಾವು ತೋಟವಿರೋದು ಬೆಳಗೋಡಿ ಸರಿ ನಂಬರ್. ಅಂದ್ರೆ ನಿನ್ನೆ ದಿನ ನೀವು ಮನೇಲಿ ಇಲ್ದಿರ ಅಂತ ಸಂದರ್ಭದಲ್ಲಿ ಈ ತರ ಆಗಿದೆ. ಎಲ್ಲ ಹೋಗಿದ್ದೋ. ಓಕೆ. ಬರೋದ್ ಕಾಲ ಹಿಂಗೆ ಬೆಂದಿ ಅಂತ ಫೋನ್ ಮಾಡುವಾಗ ಮನೆನೇ ಬೆಂದೋಗಿದ್ರೆ ಏನ್ ನಾ ಬರೋಕ್ಕೆ ಮನೇನೆ ಬೆಂದೋಗೋದು. ನಾವು ಕೆಡಿಸಿ ಇವರು ಬೆಂಕಿ ಕೆಡ್ಸಕ್ ಆಗ್ಲಿಲ್ಲ ಸರ್. ನಾವೇ ಒಂಥರ ಸೊಕ್ಕದಂಗೆ ಬಿದ್ದೋದು. ಹಂಗಾಗಿ ಹಿಂಗೆಲ್ಲ ಮಾಡಿ ಎಲ್ಲ ಬೆಂದೋಗೋದೆ. ಬೇಕು ಅಂತ ಇಕ್ಕವ್ರೆ. ಯಾರು ಏನು ಅಂತ ಏನಾದ್ರು ನಿಮ್ಗೆ ಏನಾದ್ರು ಗೊತ್ತಿದೆಯಪ್ಪ? ಇಲ್ಲ, ಅದು ಹೆಂಗೇನಾದ್ರು ನಮ್ಗೆ ಗೊತ್ತಾಗಕ್ಕೆ ಇದೇ ಇಲ್ಲ. ಓಕೆ. ಈ ಬಗ್ಗೆ ಮಾಡವ್ರೆ ಸರ್, ಬೇಕು ಅಂತಾನೆ ಹೊಟ್ಟೆವ್ರಿಗೆ ಮಾಡಿರೋದು ಸರ್. ನಾವು ಅವ್ರಿಗೂ ನೋಡಲ್ಲ. ನಮ್ಗೆ ಈ ತರ ಅನ್ಯಾಯ ಕೆಲಸ ಮಾಡವ್ರೆ. ಬಡವರು ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಈ ಕೂಲಿಂದ ಬಂದಿದ್ದೀನಿ ಸರ್. ಕೂಲಿಂದ ಮಾಡ್ಕೊಂಡು ಮಣ್ಗೋಗಿರೋದು ಸರ್. ಯಾರೋ ತೀರೋಗಿರೋದಕ್ಕೆ ಕೆಲಸ ಹೊಟ್ಟೆವ್ರಿಗೆ ಕೆಲಸ ಮಾಡೋರಲ್ಲ ಸರ್. ನಾವು ಬಂದು ಕೆಡ್ತಿಲ್ಲ ಅಂದ್ರೆ ಮನೇನೆ ಹೋಗೋದು. ನಾವಿರೋ ತೋಟದಲ್ಲಿ ಈಗ ಏನಾಗಬೇಕು ಅಂತ ಒತ್ತಾಯ ಮಾಡ್ತೀರ ತಾವು? ನಮ್ಗೆ ನೀವು ಬಂದು ಏನು ಸಹಾಯ ಕೊಟ್ಟಿರ್ತೀರಿ? ನಮ್ಗೆ ಏನು ಸೌಲಭ್ಯ ಇಲ್ಲ ಸರ್. ಎಲ್ಲ ಗಫ್ನ ಆಗೋಗದೆ. ಬಂದು ನೀವೇ ನೋಡಿ. ಅಧಿಕಾರಿಗಳು MLA ಎಲ್ಲ ಬಂದು ನಮ್ಗೆ ಅದೇನ್ ನೋಡಿ ಏನ್ ಮಾಡ್ತಾರೆ ಅವರೇ ಮಾಡ್ಬೇಕು. ಘಟನೆ ಆಯಿತು ಏನು ಎತ್ತ? ಇದು ನಾವು ಪಕ್ಕದವರೇ ಜಮೀನು, ಪಕ್ಕದಲ್ಲೇ ನಮ್ಮದು ಜಮೀನು. ನಮ್ಮವಕ್ಕೂ ಎಲ್ಲ ಉರಿ ಹೊಡೆದ್ಬಿಟ್ಟದೆ ತೆಂಗಿನವ್ರಗಳಿಗೆ. ಅಂದರೆ ಅದು ರಾಮನಗರ ತಾಲೂಕು, ಇದು ಮಾಗಡಿ ತಾಲೂಕು. ಇಲ್ಲಿ ಪೈಪ್ಗಳು ಎಲ್ಲ ಪ್ರತಿಯೊಂದು ಅಡ್ಕಿದ್ರು. ಬೆಂಕಿ ಎಲ್ಲಿ ಬತ್ತು ಹೆಂಗೆ ಹತ್ಕೋತು ಅಂತ ಗೊತ್ತಿಲ್ಲ. ನಾನು ಅದು ಅಲ್ಲದೆ ನಾನು ಹ್ಯಾಂಡಿಕ್ಯಾಪು. ನಾನು ಕೆಡ್ಸೋಕೆ ನನ್ನ ಕೈಲಿ ಆಗಲಿಲ್ಲ. ಆಮೇಲೆ ಇವರು ಮನೆ ತಾವು ಇರಲಿಲ್ಲ. ನಾನು ಹೋದೆ. ಮಾವಿನ ಗಿಡ, ತೆಂಗಿನ ಗಿಡ, ಒಂದು 70-80 ತೆಂಗಿನ ಗಿಡ, ಮಾವಿನ ಗಿಡ ಎಲ್ಲ ಬೆಂದೋಗದೆ. ನಾನು ಅಷ್ಟೊತ್ತಿಗೆ ಹೋಗಿ ಇವ್ರಿಗೆ ಹೇಳಿದೆ. ಆಗ ಬಂದರು. ಅದನ್ನ ಕೆಡ್ಸೋಕ್ಕಾಗಲಿಲ್ಲ. ಎಲ್ಲ ಉರಿದೋಗ್ಬಿಟ್ಟದೆ. ಬೆಂದಿ ಎಲ್ಲ ಪೈಪ್ಗಳು, ಮೋಟ್ರು, ಕೇಬಲ್ಲು ಎಲ್ಲ ಹೋಗ್ಬಿಟ್ಟದೆ. ಯಾರು ಏನು ಅಂತ ಗೊತ್ತಿಲ್ಲಪ್ಪ ನಿಮ್ಗೆ? ಇಲ್ಲ, ಯಾರು ಏನು ಅಂತ ಗೊತ್ತಿಲ್ಲ. ಓಕೆ. ನಿಮ್ಮ ಹೆಸರಪ್ಪ? ನಮ್ಮ ಹೆಸರು ಎನ್ ಹನ್ಮಯ್ಯ. ಉರಿ ನಿಧಾನಕ್ಕೆ ಆಗ್ತಾರೆ.
ನಾನು ಹೇಳಕ್ ಓಡ್ ಬಂದಾಗ ಅವ್ನು ಬಂದ ಇಲ್ಲಿ